ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇರ್ಲಿ ಬಿಡಿ, ಪರವಾಗಿಲ್ಲ. ನಾವೆಲ್ಲ ಇದೀವಲ್ಲ, ನೋಡ್ಕೋತೀವಿ. ನನ್ ಮಗಳಿಗೂ ಜೊತೆ ಆದಂಗಾಗತ್ತೆ. ಅಯ್ಯೋ ಮೇಡಮ್, ಇವಳು ಮಾತಿಗೆ ಮರಳಾಗ್ಬೇಡಿ. ಇವಳು ಹುಟ್ಟು ತರ್ಲೆ. ಮಕ್ಕಳು ಅಂದ್ರೇನೆ ಹಾಗೆ ಅಲ್ವಾ? ನಮ್ಮನೇಲೂ ಒಬ್ಳಿದಾಳೆ. ಅವಳು ಯಾರಿಗೂ ಯಾವುದಕ್ಕೂ ಕಮ್ಮಿ ಇಲ್ಲ. ಅದಕ್ಕಲ್ಲ ಮೇಡಮ್, ಇವಳು ಒಂದು ಕಡೆ ಇರಲ್ಲ ಮೇಡಮ್. ಬೆಕ್ಕಡ್ಡ ಬಂದಂಗೆ ನಿಮ್ ಕೈಗೆ ಕಾಲ್ಗೆ ಸಿಗ್ತಾ ಇರ್ತಾಳೆ. ಅದಕ್ಕೆ ಬೇಡ ಅಂದೆ. ಇವಳನ್ನ ನೋಡ್ಕೊಳ್ಳೋದು ಕಷ್ಟ ಮೇಡಮ್. ಬೇಡ, ನಾನು ಕರ್ಕೊಂಡು ಹೋಗ್ತೀನಿ. ಬಿಡುವಿದ್ದಾಗ ನಾನ್ ನೋಡ್ಕೋತೀನಿ. ಇಲ್ಲ ಅಂತಂದ್ರೆ ನಮ್ಮ ಕಮಲಮ್ಮ ಮತ್ತೆ ರೂಪ ಇದಾರಲ್ವಾ, ಅವ್ರು ನೋಡ್ಕೋತಾರೆ. ಹೇಳ್ಬೇಕು ಅಂತಂದ್ರೆ ನನ್ ಮಗಳನ್ನ ನಾನ್ ಜಾಸ್ತಿ ನೋಡ್ಕೊಂಡೇ ಇಲ್ಲ. ಅವಳನ್ನ ಎತ್ತಾಡ್ಸಿ ಬೆಳ್ಸಿರೋದು ಎಲ್ಲ ಕಮಲಮ್ಮ ಮತ್ತೆ ರೂಪಾನೇ. ಇವತ್ಗೂ ಕೂಡ ಅವಳಿಗೆ ಕಮಲಮ್ಮ ಮತ್ತೆ ರೂಪ ಅಂದ್ರೇನೆ ಅಟ್ಯಾಚ್ಮೆಂಟ್ ಜಾಸ್ತಿ. ಪಾಪ, ಮಗು ಅಷ್ಟಿಷ್ಟ ಪಡ್ತಿದ್ದಾಳೆ. ನಮ್ ಜೊತೆನೇ ಇರ್ಲಿ ಬಿಡಿ. ಅದು ಹಾಗ ನೋಡಿ, ತಾತ ನನ್ನನ್ನ ಗುರಾಯಿಸ್ತಾ ಇದಾರೆ. ಯಾಕ್ ಸರ್? ಪಾಪ ಮಗುಗ್ ಹಾಗ್ ನೋಡಿ ಹೆದರ್ಸ್ತಿದ್ದೀರಾ? ನಾವ್ ಅವಳನ್ನ ಚೆನ್ನಾಗ್ ನೋಡ್ಕೋತೀವಿ ಅನ್ನೋ ನಂಬಿಕೆ ನಿಮ್ಗಿಲ್ವಾ? ಅಯ್ಯೋ, ಆ ತರ ಎಲ್ಲ ಏನೂ ಇಲ್ಲ ಮೇಡಮ್. ಇಂಥ ದೊಡ್ಡ ಮನೇಲಿ ಉಳ್ಕೊಳ್ಳೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಅಲ್ಲ, ನೀವು ದೊಡ್ಡ ಮನ್ಸು ಮಾಡಿ ಮನೇಲಿ ಉಳ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದೀರಿ. ನಾವು ಇಲ್ಲೇ ಉಳ್ಕೊಂಡು ಚಿಕ್ಕೋರಾಗ್ಬಾರ್ದು ಅಂತ ಅಷ್ಟೇ. ನೋಡಿ, ಮಕ್ಕಳು ದೇವರಿದ್ದಾಗೆ. ಅವರು ನಮ್ ಜೊತೆ ಈ ಮನೇಲಿರಕ್ ಇಷ್ಟಪಡ್ತಾರೆ ಅಂದ್ರೆ ಅದು ನಾವ್ ಮಾಡಿರೋ ಪುಣ್ಯ. ಯಾಕೆ ಅಂತಂದ್ರೆ ಕೋಟಿ ಕೊಟ್ರು ಮಕ್ಕಳು ಅವ್ರಿಗೆಲ್ಲಿ ಇಷ್ಟ ಆಗಲ್ವೋ ಅಲ್ಲಿ ಯಾವತ್ತೂ ಅವ್ರಿರಲ್ಲ. ಇವರೇ ಬಂದು ಇಲ್ಲಿ ಉಳ್ಕೋತೀನಿ ಅಂತ ಆಸೆ ಪಡ್ತಿದ್ದಾರೆ ಅಂದ್ಮೇಲೆ ದೇವ್ರಿ ನಮ್ಮನೇಲಿ ಉಳ್ಕೋತಿದ್ದಾರೆ ಅಂತ ಅರ್ಥ ಅಲ್ವಾ?